ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಜಾರಿಯಾಗಿ 50 ವರ್ಷ ತುಂಬುತ್ತಾ ಇರುವ ಅಂಗವಾಗಿ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಸೋಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಗುರಿಯಾಗಿಸಬೇಕಾದ ಸಂದರ್ಭದಲ್ಲಿ ಬಿಜೆಪಿ ಬೇಕು ಅಂತಲೇ ಕಾಂಗ್ರೆಸ್ ಅನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಿದೆ. ತಪ್ಪು ಮಾಡಿದ ಹೌದಲ್ವಾ? ಅದನ್ನ ನೆನಪು ಮಾಡ್ಕೊಳ್ಳೋ ಪ್ರಸಂಗ. ಎಮರ್ಜೆನ್ಸಿಯ ಕರಾಳ ಕಥೆಯನ್ನು ಕ್ವಿಕ್ ಗಮನಿಸ್ತಾ ಹೋಗೋಣ. ಚುನಾವಣಾ ಅಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡುತ್ತೆ. ಲೋಕಸಭೆಯಿಂದ 6 ವರ್ಷ ಇಂದಿರಾ ಗಾಂಧಿ ಅವರನ್ನ ಅಮಾನತಿನ ಶಿಕ್ಷೆ ವಿಧಿಸುತ್ತೆ ಅಲಹಾಬಾದ್ನ ಹೈಕೋರ್ಟ್. ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡುತ್ತೆ. ಜೂನ್ 25, 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ, ಕೇವಲ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ. ಮಾಧ್ಯಮಗಳ ಹಕ್ಕಿಗೆ ಕಡಿವಾಣ ಹಾಕಲಾಗುತ್ತೆ. ಜುಲೈ 5, 1975 ಆರ್ಎಸ್ಎಸ್ ಸೇರಿದಂತೆ 24 ಸಂಘಟನೆಗಳನ್ನ ನಿಷೇಧಗೊಳಿಸಲಾಗುತ್ತೆ. ಜುಲೈ 24, 1975 ತುರ್ತು ಪರಿಸ್ಥಿತಿ ಪರ ಲೋಕಸಭೆಯಲ್ಲಿ ಮತ ಚಲಾವಣೆ ಆಗುತ್ತೆ. ಜನವರಿ 9, 1976 ಸಂವಿಧಾನ ನೀಡಿದ್ದ 7 ಹಕ್ಕುಗಳನ್ನ ರದ್ದುಗೊಳಿಸಲಾಗುತ್ತೆ. ಫೆಬ್ರವರಿ 4, 1976 ಲೋಕಸಭೆ ಅವಧಿಯನ್ನ 1 ವರ್ಷ ವಿಸ್ತರಣೆ ಮಾಡಲಾಗುತ್ತೆ. ನವೆಂಬರ್ 2, 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರಲಾಗುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಕೋರ್ಟ್ಗಳ ಹಕ್ಕನ್ನ ಕಡಿತ ಮಾಡಲಾಗುತ್ತೆ. ಸುಪ್ರೀಂ ಅಧಿಕಾರಿಗಳನ್ನ ವಾಪಸ್ ಕರೆಸಿಕೊಳ್ಳಲಾಗುತ್ತೆ. ಸಂವಿಧಾನ ಪೀಠಿಕೆಯನ್ನೇ ಬದಲಾಯಿಸಿದ ಅಪಖ್ಯಾತಿ ಕಾಂಗ್ರೆಸ್ನ ನಾಯಕಿ ಇಂದಿರಾ ಗಾಂಧಿ ಅವರ ಹೆಗಲಿಗೆ ಅಂಟಿದೆ. ಜನವರಿ 18, 1977 ಲೋಕಸಭೆ ಚುನಾವಣೆ ಘೋಷಣೆ ಆಗುತ್ತೆ. ಮಾರ್ಚ್ 21, 1977ರಲ್ಲಿ ಮತ್ತೆ ತುರ್ತು ಪರಿಸ್ಥಿತಿಯನ್ನ ವಾಪಸ್ ಪಡೆಯಲಾಗುತ್ತೆ. ಇದನ್ನ ಮತ್ತೆ ನೆನಪು ಮಾಡಿಕೊಳ್ಳುವ ಸಲುವಾಗಿ ವಿಶೇಷ ಅಧಿವೇಶನ ಆದ್ರೆ ಕಾಂಗ್ರೆಸ್ನವರಿಗೆ ಇದು ಬೇಡವಂತೆ. ಇದಾಗಿತ್ತು ಇವತ್ತಿನ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಜಾರಿಯಾಗಿ 50 ವರ್ಷ ತುಂಬುತ್ತಾ ಇರುವ ಅಂಗವಾಗಿ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಸೋಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಗುರಿಯಾಗಿಸಬೇಕಾದ ಸಂದರ್ಭದಲ್ಲಿ ಬಿಜೆಪಿ ಬೇಕು ಅಂತಲೇ ಕಾಂಗ್ರೆಸ್ ಅನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಿದೆ. ತಪ್ಪು ಮಾಡಿದ ಹೌದಲ್ವಾ? ಅದನ್ನ ನೆನಪು ಮಾಡ್ಕೊಳ್ಳೋ ಪ್ರಸಂಗ. ಎಮರ್ಜೆನ್ಸಿಯ ಕರಾಳ ಕಥೆಯನ್ನು ಕ್ವಿಕ್ ಗಮನಿಸ್ತಾ ಹೋಗೋಣ. ಚುನಾವಣಾ ಅಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡುತ್ತೆ. ಲೋಕಸಭೆಯಿಂದ 6 ವರ್ಷ ಇಂದಿರಾ ಗಾಂಧಿ ಅವರನ್ನ ಅಮಾನತಿನ ಶಿಕ್ಷೆ ವಿಧಿಸುತ್ತೆ ಅಲಹಾಬಾದ್ನ ಹೈಕೋರ್ಟ್. ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡುತ್ತೆ. ಜೂನ್ 25, 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ, ಕೇವಲ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ. ಮಾಧ್ಯಮಗಳ ಹಕ್ಕಿಗೆ ಕಡಿವಾಣ ಹಾಕಲಾಗುತ್ತೆ. ಜುಲೈ 5, 1975 ಆರ್ಎಸ್ಎಸ್ ಸೇರಿದಂತೆ 24 ಸಂಘಟನೆಗಳನ್ನ ನಿಷೇಧಗೊಳಿಸಲಾಗುತ್ತೆ. ಜುಲೈ 24, 1975 ತುರ್ತು ಪರಿಸ್ಥಿತಿ ಪರ ಲೋಕಸಭೆಯಲ್ಲಿ ಮತ ಚಲಾವಣೆ ಆಗುತ್ತೆ. ಜನವರಿ 9, 1976 ಸಂವಿಧಾನ ನೀಡಿದ್ದ 7 ಹಕ್ಕುಗಳನ್ನ ರದ್ದುಗೊಳಿಸಲಾಗುತ್ತೆ. ಫೆಬ್ರವರಿ 4, 1976 ಲೋಕಸಭೆ ಅವಧಿಯನ್ನ 1 ವರ್ಷ ವಿಸ್ತರಣೆ ಮಾಡಲಾಗುತ್ತೆ. ನವೆಂಬರ್ 2, 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರಲಾಗುತ್ತೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಕೋರ್ಟ್ಗಳ ಹಕ್ಕನ್ನ ಕಡಿತ ಮಾಡಲಾಗುತ್ತೆ. ಸುಪ್ರೀಂ ಅಧಿಕಾರಿಗಳನ್ನ ವಾಪಸ್ ಕರೆಸಿಕೊಳ್ಳಲಾಗುತ್ತೆ. ಸಂವಿಧಾನ ಪೀಠಿಕೆಯನ್ನೇ ಬದಲಾಯಿಸಿದ ಅಪಖ್ಯಾತಿ ಕಾಂಗ್ರೆಸ್ನ ನಾಯಕಿ ಇಂದಿರಾ ಗಾಂಧಿ ಅವರ ಹೆಗಲಿಗೆ ಅಂಟಿದೆ. ಜನವರಿ 18, 1977 ಲೋಕಸಭೆ ಚುನಾವಣೆ ಘೋಷಣೆ ಆಗುತ್ತೆ. ಮಾರ್ಚ್ 21, 1977ರಲ್ಲಿ ಮತ್ತೆ ತುರ್ತು ಪರಿಸ್ಥಿತಿಯನ್ನ ವಾಪಸ್ ಪಡೆಯಲಾಗುತ್ತೆ. ಇದನ್ನ ಮತ್ತೆ ನೆನಪು ಮಾಡಿಕೊಳ್ಳುವ ಸಲುವಾಗಿ ವಿಶೇಷ ಅಧಿವೇಶನ ಆದ್ರೆ ಕಾಂಗ್ರೆಸ್ನವರಿಗೆ ಇದು ಬೇಡವಂತೆ. ಇದಾಗಿತ್ತು ಇವತ್ತಿನ ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಜಾರಿಯಾಗಿ 50 ವರ್ಷ ತುಂಬುತ್ತಾ ಇರುವ ಅಂಗವಾಗಿ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಸೋಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಗುರಿಯಾಗಿಸಬೇಕಾದ ಸಂದರ್ಭದಲ್ಲಿ ಬಿಜೆಪಿ ಬೇಕು ಅಂತಲೇ ಕಾಂಗ್ರೆಸ್ ಅನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಿದೆ. ತಪ್ಪು ಮಾಡಿದ ಹೌದಲ್ವಾ? ಅದನ್ನ ನೆನಪು ಮಾಡ್ಕೊಳ್ಳೋ ಪ್ರಸಂಗ. ಎಮರ್ಜೆನ್ಸಿಯ ಕರಾಳ ಕಥೆಯನ್ನು ಕ್ವಿಕ್ ಗಮನಿಸ್ತಾ ಹೋಗೋಣ. ಚುನಾವಣಾ ಅಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡುತ್ತೆ. ಲೋಕಸಭೆಯಿಂದ 6 ವರ್ಷ ಇಂದಿರಾ ಗಾಂಧಿ ಅವರನ್ನ ಅಮಾನತಿನ ಶಿಕ್ಷೆ ವಿಧಿಸುತ್ತೆ ಅಲಹಾಬಾದ್ನ ಹೈಕೋರ್ಟ್. ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡುತ್ತೆ. ಜೂನ್ 25, 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ, ಕೇವಲ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ. ಮಾಧ್ಯಮಗಳ ಹಕ್ಕಿಗೆ ಕಡಿವಾಣ ಹಾಕಲಾಗುತ್ತೆ. ಜುಲೈ 5, 1975 ಆರ್ಎಸ್ಎಸ್ ಸೇರಿದಂತೆ 24 ಸಂಘಟನೆಗಳನ್ನ ನಿಷೇಧಗೊಳಿಸಲಾಗುತ್ತೆ. ಜುಲೈ 24, 1975 ತುರ್ತು ಪರಿಸ್ಥಿತಿ ಪರ ಲೋಕಸಭೆಯಲ್ಲಿ ಮತ ಚಲಾವಣೆ ಆಗುತ್ತೆ. ಜನವರಿ 9, 1976 ಸಂವಿಧಾನ ನೀಡಿದ್ದ 7 ಹಕ್ಕುಗಳನ್ನ ರದ್ದುಗೊಳಿಸಲಾಗುತ್ತೆ. ಫೆಬ್ರವರಿ 4, 1976 ಲೋಕಸಭೆ ಅವಧಿಯನ್ನ 1 ವರ್ಷ ವಿಸ್ತರಣೆ ಮಾಡಲಾಗುತ್ತೆ. ನವೆಂಬರ್ 2, 1976
ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರಲಾಗುತ್ತೆ ಎಮರ್ಜೆನ್ಸಿ ಟೈಮ್ನಲ್ಲಿ. ಕೋರ್ಟ್ಗಳ ಹಕ್ಕನ್ನ ಕಡಿತ ಮಾಡಲಾಗುತ್ತೆ, ಸುಪ್ರೀಂ ಅಧಿಕಾರಿಗಳನ್ನ ವಾಪಸ್ ಕರೆಸಿಕೊಳ್ಳಲಾಗುತ್ತೆ. ಸಂವಿಧಾನ ಪೀಠಿಕೆಯನ್ನೇ ಬದಲಾಯಿಸಿದ ಅಪಖ್ಯಾತಿ ಕಾಂಗ್ರೆಸ್ನ ನಾಯಕಿ ಇಂದಿರಾ ಗಾಂಧಿ ಅವರ ಹೆಗಲಿಗೆ ಅಂಟಿದೆ. ಜನವರಿ 18, 1977 ಲೋಕಸಭೆ ಚುನಾವಣೆ ಘೋಷಣೆಯಾಗುತ್ತೆ. ಮಾರ್ಚ್ 21, 1977ರಲ್ಲಿ ಮತ್ತೆ ತುರ್ತು ಪರಿಸ್ಥಿತಿಯನ್ನ ವಾಪಸ್ ಪಡೆಯಲಾಗುತ್ತೆ. ಇದನ್ನ ಮತ್ತೆ ನೆನಪು ಮಾಡಿಕೊಳ್ಳೋ ಸಲುವಾಗಿ ವಿಶೇಷ ಅಧಿವೇಶನ ಆದ್ರೆ ಕಾಂಗ್ರೆಸ್ನವರಿಗೆ ಇದು ಬೇಡವಂತೆ. ಇದಾಗಿತ್ತು ಇವತ್ತು ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಜಾರಿಯಾಗಿ 50 ವರ್ಷ ತುಂಬುತ್ತಾ ಇರುವ ಅಂಗವಾಗಿ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಸೋಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಗುರಿಯಾಗಿಸಬೇಕಾದ ಸಂದರ್ಭದಲ್ಲಿ ಬಿಜೆಪಿ ಬೇಕು ಅಂತಲೇ ಕಾಂಗ್ರೆಸ್ ಅನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಿದೆ. ತಪ್ಪು ಮಾಡಿದ ಹೌದಲ್ವಾ? ಅದನ್ನ ನೆನಪು ಮಾಡಿಕೊಳ್ಳೋ ಪ್ರಸಂಗ. ಎಮರ್ಜೆನ್ಸಿಯ ಕರಾಳ ಕಥೆಯನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಚುನಾವಣಾ ಅಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡುತ್ತೆ. ಲೋಕಸಭೆಯಿಂದ 6 ವರ್ಷ ಇಂದಿರಾ ಗಾಂಧಿ ಅವರನ್ನ ಅಮಾನತಿನ ಶಿಕ್ಷೆ ವಿಧಿಸುತ್ತೆ ಅಲಹಾಬಾದ್ನ ಹೈಕೋರ್ಟ್. ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡುತ್ತೆ. ಜೂನ್ 25, 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ, ಕೇವಲ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ. ಮಾಧ್ಯಮಗಳ ಹಕ್ಕಿಗೆ ಕಡಿವಾಣ ಹಾಕಲಾಗುತ್ತೆ. ಜುಲೈ 5, 1975 ಆರ್ಎಸ್ಎಸ್ ಸೇರಿದಂತೆ 24 ಸಂಘಟನೆಗಳನ್ನ ನಿಷೇಧಗೊಳಿಸಲಾಗುತ್ತೆ. ಜುಲೈ 24, 1975 ತುರ್ತು ಪರಿಸ್ಥಿತಿ ಪರ ಲೋಕಸಭೆಯಲ್ಲಿ ಮತ ಚಲಾವಣೆ ಆಗುತ್ತೆ. ಜನವರಿ 9, 1976 ಸಂವಿಧಾನ ನೀಡಿದ್ದ 7 ಹಕ್ಕುಗಳನ್ನ ರದ್ದುಗೊಳಿಸಲಾಗುತ್ತೆ. ಫೆಬ್ರವರಿ 4, 1976 ಲೋಕಸಭೆ ಅವಧಿಯನ್ನ 1 ವರ್ಷ ವಿಸ್ತರಣೆ ಮಾಡಲಾಗುತ್ತೆ. ನವೆಂಬರ್ 2, 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರಲಾಗುತ್ತೆ ಎಮರ್ಜೆನ್ಸಿ ಟೈಮ್ನಲ್ಲಿ. ಕೋರ್ಟ್ಗಳ ಹಕ್ಕನ್ನ ಕಡಿತ ಮಾಡಲಾಗುತ್ತೆ, ಸುಪ್ರೀಂ ಅಧಿಕಾರಿಗಳನ್ನ ವಾಪಸ್ ಕರೆಸಿಕೊಳ್ಳಲಾಗುತ್ತೆ. ಸಂವಿಧಾನ ಪೀಠಿಕೆಯನ್ನೇ ಬದಲಾಯಿಸಿದ ಅಪಖ್ಯಾತಿ ಕಾಂಗ್ರೆಸ್ನ ನಾಯಕಿ ಇಂದಿರಾ ಗಾಂಧಿ ಅವರ ಹೆಗಲಿಗೆ ಅಂಟಿದೆ. ಜನವರಿ 18, 1977 ಲೋಕಸಭೆ ಚುನಾವಣೆ ಘೋಷಣೆಯಾಗುತ್ತೆ. ಮಾರ್ಚ್ 21, 1977ರಲ್ಲಿ ಮತ್ತೆ ತುರ್ತು ಪರಿಸ್ಥಿತಿಯನ್ನ ವಾಪಸ್ ಪಡೆಯಲಾಗುತ್ತೆ. ಇದನ್ನ ಮತ್ತೆ ನೆನಪು ಮಾಡಿಕೊಳ್ಳೋ ಸಲುವಾಗಿ ವಿಶೇಷ ಅಧಿವೇಶನ ಆದ್ರೆ ಕಾಂಗ್ರೆಸ್ನವರಿಗೆ ಇದು ಬೇಡವಂತೆ. ಇದಾಗಿತ್ತು ಇವತ್ತು ದೇಶದಲ್ಲಿ ತುರ್ತು ಪರಿಸ್ಥಿತಿ ಅಂದ್ರೆ ಎಮರ್ಜೆನ್ಸಿ ಜಾರಿಯಾಗಿ 50 ವರ್ಷ ತುಂಬುತ್ತಾ ಇರುವ ಅಂಗವಾಗಿ ಸಂಸತ್ತಿನ ವಿಶೇಷ ಅಧಿವೇಶನ ನಡೆಸೋಕೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಗುರಿಯಾಗಿಸಬೇಕಾದ ಸಂದರ್ಭದಲ್ಲಿ ಬಿಜೆಪಿ ಬೇಕು ಅಂತಲೇ ಕಾಂಗ್ರೆಸ್ ಅನ್ನ ಗುರಿಯಾಗಿಸಿಕೊಂಡಿದೆ ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಿದೆ. ತಪ್ಪು ಮಾಡಿದ ಹೌದಲ್ವಾ? ಅದನ್ನ ನೆನಪು ಮಾಡಿಕೊಳ್ಳೋ ಪ್ರಸಂಗ. ಎಮರ್ಜೆನ್ಸಿಯ ಕರಾಳ ಕಥೆಯನ್ನು ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಚುನಾವಣಾ ಅಕ್ರಮದಲ್ಲಿ ಇಂದಿರಾ ಗಾಂಧಿ ಅವರು ದೋಷಿ ಅಂತ ಹೇಳಿ ಕೋರ್ಟ್ ತೀರ್ಪು ನೀಡುತ್ತೆ. ಲೋಕಸಭೆಯಿಂದ 6 ವರ್ಷ ಇಂದಿರಾ ಗಾಂಧಿ ಅವರನ್ನ ಅಮಾನತಿನ ಶಿಕ್ಷೆ ವಿಧಿಸುತ್ತೆ ಅಲಹಾಬಾದ್ನ ಹೈಕೋರ್ಟ್. ಈ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡುತ್ತೆ. ಜೂನ್ 25, 1975ರಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡ್ತಾರೆ, ಕೇವಲ ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳುವ ಸಲುವಾಗಿ. ಮಾಧ್ಯಮಗಳ ಹಕ್ಕಿಗೆ ಕಡಿವಾಣ ಹಾಕಲಾಗುತ್ತೆ. ಜುಲೈ 5, 1975 ಆರ್ಎಸ್ಎಸ್ ಸೇರಿದಂತೆ 24 ಸಂಘಟನೆಗಳನ್ನ ನಿಷೇಧಗೊಳಿಸಲಾಗುತ್ತೆ. ಜುಲೈ 24, 1975 ತುರ್ತು ಪರಿಸ್ಥಿತಿ ಪರ ಲೋಕಸಭೆಯಲ್ಲಿ ಮತ ಚಲಾವಣೆ ಆಗುತ್ತೆ. ಜನವರಿ 9, 1976 ಸಂವಿಧಾನ ನೀಡಿದ್ದ 7 ಹಕ್ಕುಗಳನ್ನ ರದ್ದುಗೊಳಿಸಲಾಗುತ್ತೆ. ಫೆಬ್ರವರಿ 4, 1976 ಲೋಕಸಭೆ ಅವಧಿಯನ್ನ 1 ವರ್ಷ ವಿಸ್ತರಣೆ ಮಾಡಲಾಗುತ್ತೆ. ನವೆಂಬರ್ 2, 1976 ಸಂವಿಧಾನಕ್ಕೆ 42ನೇ ತಿದ್ದುಪಡಿಯನ್ನು ತರಲಾಗುತ್ತೆ ಎಮರ್ಜೆನ್ಸಿ ಟೈಮ್ನಲ್ಲಿ. ಕೋರ್ಟ್ಗಳ ಹಕ್ಕನ್ನ ಕಡಿತ ಮಾಡಲಾಗುತ್ತೆ, ಸುಪ್ರೀಂ ಅಧಿಕಾರಿಗಳನ್ನ ವಾಪಸ್ ಕರೆಸಿಕೊಳ್ಳಲಾಗುತ್ತೆ. ಸಂವಿಧಾನ ಪೀಠಿಕೆಯನ್ನೇ ಬದಲಾಯಿಸಿದ ಅಪಖ್ಯಾತಿ ಕಾಂಗ್ರೆಸ್ನ ನಾಯಕಿ ಇಂದಿರಾ ಗಾಂಧಿ ಅವರ ಹೆಗಲಿಗೆ ಅಂಟಿದೆ. ಜನವರಿ 18, 1977 ಲೋಕಸಭೆ ಚುನಾವಣೆ ಘೋಷಣೆಯಾಗುತ್ತೆ. ಮಾರ್ಚ್ 21, 1977ರಲ್ಲಿ ಮತ್ತೆ ತುರ್ತು ಪರಿಸ್ಥಿತಿಯನ್ನ ವಾಪಸ್ ಪಡೆಯಲಾಗುತ್ತೆ. ಇದನ್ನ ಮತ್ತೆ ನೆನಪು ಮಾಡಿಕೊಳ್ಳೋ ಸಲುವಾಗಿ ವಿಶೇಷ ಅಧಿವೇಶನ ಆದ್ರೆ ಕಾಂಗ್ರೆಸ್ನವರಿಗೆ ಇದು ಬೇಡವಂತೆ. ಇದಾಗಿತ್ತು ಇವತ್ತು